ಸಾರಿ ಕೇಳಿದ್ರೆ ಇಡೀ ಕನ್ನಡಿಗರ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಸಾರಿ ಕೇಳಬೇಕು ಅವನು. ಫಸ್ಟ್ ಅವ್ನಿಗೆ ಅಟ್ಲೀಸ್ಟ್ ಒಂದು ಜ್ಞಾನೋದಯ ಆಗಲಿ, ಕನ್ನಡಿಗರಿಗೂ ಒಂದು ಬೆಲೆ ಇದೆ ಅಂದ್ಬಿಟ್ಟು ಅವ್ನು ಸಿನಿಮಾಗಳು ಅಥವಾ ಒಂದು ಏನಾದರೂ ಬಂದಾಗ ಕರ್ನಾಟಕದಲ್ಲಿ ಅಡ್ಗೋಡೆ ಆಗ್ಬಿಟ್ಟು ಬುದ್ಧಿ ಕಲಿಸ್ರಿ. ಇವತ್ತು ಬಂದ್ಬಿಟ್ಟು ಕನ್ನಡ ಸಿನಿಮಾನ ಇಲ್ಲಿರುವಂಥ ದೇವ್ರನ್ನ, ಇಲ್ಲಿ ನಡೆದಿರುವಂಥ ಒಂದು ಸಿನಿಮಾನ, ಆ ದೇವ್ರನ್ನ, ಆ ಚಾಮುಂಡೇಶ್ವರಿನ ಅವಮಾನ ಮಾಡ್ತಾನೆ, ಅವ್ನು ದೇವ್ರನ್ನ ದೆವ್ವ ಅಂತಾನೆ ಅಂದರೆ ನಾವು ಅದೇ ಜಾಗದಲ್ಲಿ ಸರ್ ರಿಷಬ್ ಸರ್ ಹೇಳ್ತಾರೆ ಹಿಂಗೆಲ್ಲ ಹೇಳ್ಬೇಡ ಅಂದ್ಬಿಟ್ಟು. ಹೇಳೋದಲ್ಲ ಸರ್, ಅದೇ ಜಾಗದಲ್ಲಿ ದರ್ಶನ್ ಸರ್ ಇದ್ರೆ ಹೋಗ್ಬಿಟ್ಟು ಕಪಾಳ ಕೊಡ್ದಿರೋರು. ಹೊಡಿಬೇಕಾಗಿತ್ತು ಸರ್, ಅಳಿಯನೇ ಅವನು, ಬಟ್ ಮಗ ಅಲ್ಲ. ಅವ್ನು ಎಲ್ಲಿಂದನೋ ಬಂದು ಅಳಿಯ ಆಗಿದ್ದಾನೆ. ಇಲ್ಲಿ ಹುಡುಗಿನ ಕೊಟ್ಟಿದ್ದೀವಿ, ಇಲ್ಲಿ ತನ ಮತ್ತು ಇಲ್ಲಿ ಕಲ್ಚರ್ನ ತಿಳ್ಕೊಳ್ದಿರೋನು ಸರ್ ಯಾವನಾದ್ರೇನು ಸರ್? ಅವನೆಂಥ ಸೂಪರ್ ಸ್ಟಾರ್ ಆದರೆ ಅವನೊಬ್ಬ ಮನುಷ್ಯ. ಫಸ್ಟ್ ಮಾನವೀಯತೆ ಇರಬೇಕು. ಅವರು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರೋಂಥ ಒಂದು ಸಿನಿಮಾ ಅದು. ಆ ಸಿನಿಮಾ ಗೆದ್ದಿದೆ, ಎಷ್ಟೋ ಜನಗಳು ಅದನ್ನು ಆರಾಧಿಸಿದ್ದಾರೆ. ಇಡೀ ಪ್ಯಾನ್ ವರ್ಲ್ಡಲ್ಲಿ ಅದು ರೆಕಾರ್ಡ್ ಮಾಡಿದೆ ಅಂದರೆ ಆ ಫಸ್ಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಕಲೆಗೆ ಗೌರವ ಕೊಡಬೇಕಾಗಿತ್ತು ಅವನು. ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದರೆ ಅಂಥವ್ರನ್ನ ರೆಸ್ಪೆಕ್ಟ್ ಮಾಡೋದನ್ನು ಫಸ್ಟ್ ಬಿಡಬೇಕು. ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಅಂದರೆ ಕಾಂತಾರ 1 ಇಷ್ಟ ಆಯಿತು, ಕಾಂತಾರ 2 2 ಇಷ್ಟ ಆಯಿತು. ನಮ್ಮ ಸಿನಿಮಾ, ಸೊ ನಮ್ಮ ಸಿನಿಮಾ ಕನ್ನಡದ ಬಗ್ಗೆ ಹೆಚ್ಚು ಅಭಿಮಾನ ಇಟ್ಕೊಂಡಿರತಕ್ಕಂಥವ್ರು ಎಸ್ಪೆಷಲಿ ಡಿ ಬಾಸ್ ಫ್ಯಾನ್ಸು. ಸೊ ಅಂಥದ್ರಲ್ಲಿ ಈ ಸಿನಿಮಾ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ದಾರೆ ಯಾರು? ರಣಬೀರ್ ಕಪೂರ್. ಸೊ ಅವರು ಕರ್ನಾಟಕದ ಅಳಿಯ, ಎಸ್ಪೆಷಲಿ ಕರ್ನಾಟಕದ ಅಳಿಯ ಆದರೂ ಸಹ ಒಂದು ಈ ದೈವ ಅನ್ನೋದ್ರ ಬಗ್ಗೆ ಒಂದು ಅವಹೇಳನವಾಗಿ ವ್ಯಂಗ್ಯವಾಗಿ ಅಭಿನಯಿಸಿ ಅದ್ರ ಇದೊಂದು ದೆವ್ವ, ಗೋಸ್ಟ್, ಫೀಮೇಲ್ ಗೋಸ್ಟ್ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದನ್ನು ಹೇಳೋ ರೈಟ್ಸು ಫಸ್ಟ್ ಆಫ್ ಆಲ್ ಯಾವ ವ್ಯಕ್ತಿಗೂ ಇಲ್ಲ. ಸೆಕೆಂಡ್ ಒನ್ ಬಂದುಬಿಟ್ಟು ಸರ್, ನಮ್ಮ ಇವಾಗೇನು ಹಿಂದೂ ಮುಸ್ಲಿಮ್ಸ್ ಅದಿದೆ ಅಂತ ಹೇಳೋದಕ್ಕಿಂತ ಭಗವಂತ ಫಸ್ಟ್ ನಾವು ದೇವ್ರನ್ನ ಪೂಜೆ ಮಾಡೋದನ್ನು ಕಲ್ತ್ಕೋಬೇಕು. ಇಲ್ಲಿ ನಮ್ಮಲ್ಲಿ ಏನಾಗಿದೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ನಮ್ಮಲ್ಲೇ ಜಗಳಗಳಿದೆ. ನಮ್ಮಲ್ಲೇ ಇವಾಗ ಹಿಂದೂಗಳನ್ನ ವಿರೋಧಿಸ್ತಾರೆ ಕೆಲವರು. ಮತ್ತು ಇನ್ನೊಂದು ಸರ್, ಇವಾಗ ದೇವ್ರ ಬಗ್ಗೆ ಅವರು ಫೀಮೇಲ್ ಗೋಸ್ಟ್ ಅಂತ ಏನೋ ಹೇಳಿದ್ದಾರೆ ಅಂತ ನಾನು ಅದನ್ನು ನೋಡಿದೆ. ಫಸ್ಟ್ ಆಫ್ ಆಲ್ ಸರ್, ನಾವೆಲ್ಲ ಹೋಗ್ಬಿಟ್ಟು ಅವ್ರನ್ನ ಸೂಪರ್ ಸ್ಟಾರ್ಗಳನ್ನ ನೋಡಿ ಅವ್ರಿಗೆ ಬಕೆಟ್ ಹಿಡಿದು ಕೈ ಮುಗಿದು ಕಾಲಿಗೆ ಬಿದ್ದು ಎಲ್ಲ ಮಾಡ್ಕೊಂಬಂದ್ವಲ್ಲ, ಅವ್ರು ತಿರುಗಿಸ್ಕೊಡ್ತಾ ಇರೋವಂಥ ಒಂದು ಒಳ್ಳೆ ಆನ್ಸರ್ ಇದು. ಅದೇ ಜಾಗದಲ್ಲಿ ಸರ್ ರಿಷಬ್ ಸರ್ ಹೇಳ್ತಾರೆ ಹಿಂಗೆಲ್ಲ ಹೇಳ್ಬೇಡ ಅಂದ್ಬಿಟ್ಟು. ಹೇಳೋದಲ್ಲ ಸರ್, ಅದೇ ಜಾಗದಲ್ಲಿ ದರ್ಶನ್ ಸರ್ ಇದ್ರೆ ಹೋಗ್ಬಿಟ್ಟು ಕಪಾಳ ಕೊಡ್ದಿರೋರು. ಹೊಡಿಬೇಕಾಗಿತ್ತು ಸರ್, ಅಳಿಯನೇ ಅವನು, ಬಟ್ ಮಗ ಅಲ್ಲ. ಅವ್ನು ಎಲ್ಲಿಂದನೋ ಬಂದು ಅಳಿಯ ಆಗಿದ್ದಾನೆ. ಇಲ್ಲಿ ಹುಡುಗಿನ ಕೊಟ್ಟಿದ್ದೀವಿ, ಇಲ್ಲಿ ತನ ಮತ್ತು ಇಲ್ಲಿ ಕಲ್ಚರ್ನ ತಿಳ್ಕೊಳ್ದಿರೋನು ಸರ್ ಯಾವನಾದ್ರೇನು ಸರ್? ಅವನೆಂಥ ಸೂಪರ್ ಸ್ಟಾರ್ ಆದರೆ ಅವನೊಬ್ಬ ಮನುಷ್ಯ. ಫಸ್ಟ್ ಮಾನವೀಯತೆ ಇರಬೇಕು. ಅವರು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರೋಂಥ ಒಂದು ಸಿನಿಮಾ ಅದು. ಆ ಸಿನಿಮಾ ಗೆದ್ದಿದೆ, ಎಷ್ಟೋ ಜನಗಳು ಅದನ್ನು ಆರಾಧಿಸಿದ್ದಾರೆ. ಇಡೀ ಪ್ಯಾನ್ ವರ್ಲ್ಡಲ್ಲಿ ಅದು ರೆಕಾರ್ಡ್ ಮಾಡಿದೆ ಅಂದರೆ ಆ ಫಸ್ಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಕಲೆಗೆ ಗೌರವ ಕೊಡಬೇಕಾಗಿತ್ತು ಅವನು. ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದರೆ ಅಂಥವ್ರನ್ನ ರೆಸ್ಪೆಕ್ಟ್ ಮಾಡೋದನ್ನು ಫಸ್ಟ್ ಬಿಡಬೇಕು. ನೆಕ್ಸ್ಟು ಅಂಥವ್ರ ಸಿನಿಮಾಗಳನ್ನ ಇಲ್ಲಿ ನಾವು ಕರ್ನಾಟಕದಲ್ಲಿ ಥಿಯೇಟ್ರ್ ಕೊಟ್ಟು ರಿಲೀಸ್ ಮಾಡಿ ಅವ್ರ ಸಿನಿಮಾಗಳಿಗೆ ಅದರಲ್ಲೂ ಟಿಕೆಟ್ ಬೇರೆ 500-600 ರೂಪಾಯಿ ಮಾಡ್ತಾರೆ ಅಂಥವ್ರ ಸಿನಿಮಾಗೆ. ಕನ್ನಡ ಸಿನಿಮಾಗಳು ಪಾಪ ಹೊಸ ಸಿನಿಮಾಗಳಿಗೆ ಮಾಲ್ಗಳೇ ಕೊಟ್ಟಿರಲ್ಲ ಸರ್. ಫಸ್ಟ್ ಅದನ್ನು ಬಿಡಿಸ್ಬೇಕು ಸರ್. ಇದು ಫಸ್ಟ್ ನಮ್ಮ ಚೇಂಬರಲ್ಲಿ ಇರ್ಬೋದು ಅಥವಾ ನಮ್ಮ ಕರ್ನಾಟಕದಲ್ಲಿ ಏನು CM ಇದಾರಲ್ಲ ಅವ್ರುಗಳು ಇದಕ್ಕೆ ಒಂದು ಕಟ್ನಿಟ್ಟಾಗಿ ಇಂಥ ವಿಚಾರಗಳಿಗೆ ಫಸ್ಟ್ ಕಿವಿ ಕೊಡಬೇಕು. ಅದನ್ನು ಬಿಟ್ಬಿಟ್ಟು ಎಲ್ಲಿ ಯಾವ ಜಾಗ ಖಾಲಿ ಇದೆ, ಇಲ್ಲ ಯಾರ್ದು ಏನೇನು ನಡೀತಾ ಇದೆ, ದರ್ಶನ್ ಸರ್ದು ಏನಾಗ್ತಿದೆ ಅಂತ ನೋಡೋದು ಬಿಟ್ಬಿಟ್ಟು ಫಸ್ಟ್ ಇಂಥವ್ರು ಇರ್ತಾರಲ್ಲ, ಇಂಥವ್ರಿಗೆ ಫಸ್ಟ್ ಕರೆದ್ಬಿಟ್ಟು ನೀಟಾಗಿ ಬುದ್ಧಿ ಹೇಳ್ಬಿಟ್ಟು ಕಪಾಳ ಕೊಡೋದು ಕಳಿಸ್ಬೇಕು. ಈ ಕೆಲಸ ಮಾಡೋವರೆಗೂ ಇಂಥ ಕೆಲವ್ರು ಇವರು ಅಂತಲ್ಲ, ಇನ್ನು ಕೆಲವರು ಒಂದ್ಸತಿ ಇವನು ಸಾರಿ ಕೇಳಿರಲಿಲ್ಲ, ಶಿವಣ್ಣವ್ರ ಪಾಪ ಎದುರುಗಡೆ ಕೂತಿದ್ರು, ಕಮಲ್ ಹಾಸನ್. ಅಂಥವ್ರಿಗೆಲ್ಲ ಏನಕ್ಕೆ ಸರ್ ರೆಸ್ಪೆಕ್ಟ್ ಕೊಡಬೇಕು? ಇಲ್ಲಿ ಫಸ್ಟ್ ರಿಷಬ್ ಸರ್ ಹೋಗ್ಬಿಟ್ಟು ಕಪಾಳಕ್ಕೆ ಅಲ್ಲೇ ಹೊಡಿಬೇಕಾಗಿತ್ತು. ಯಾಕಂದರೆ ಫಸ್ಟ್ ಕಾಂತಾರ 1 ಹಿಟ್ಟಾದ್ಮೇಲೆ ಕಾಂತಾರ 1 ಇಷ್ಟು ಚೆನ್ನಾಗಿ ನಾವು ತೊಗೊಂಡ್ಮೇಲೆ ಕಾಂತಾರ 2 ಅಲ್ಲಿವರೆಗೂ ಹೋಗಿದ್ದು. ಇಲ್ಲಿಯವ್ರು ಊಟ ಹಾಕೋದಕ್ಕೇ ಅಲ್ಲಿ ಹೋಗ್ಬಿಟ್ಟು ನಾವು ನಿಂತ್ಕೊಳ್ಳೋಕ್ಕಾಗಿರೋದು, ಮಾಡೋಕ್ಕಾಗಿರೋದು. ಫಸ್ಟ್ ಇಲ್ಲಿಯವ್ರಿಗೆ ಬೆಲೆ ಕೊಡೋದನ್ನ ರಿಷಬ್ ಸರ್ ಕಲ್ತ್ಕೋಬೇಕು ಸರ್. ಇಲ್ಲಿ ಆದ ತಕ್ಷಣ ಎಲ್ಲ ಕಡೆ ಆಚೆ ಈಚೆ ಓಡಾಡಿಕೊಂಡು ಸರ್ ಇವಾಗ ಸೂಪರ್ ಸ್ಟಾರ್ಗಳಾಗಿದ್ದಾರಲ್ಲ ಸರ್, ಎಷ್ಟು ಜನ ಬೇರೆಯವ್ರಿಗೆ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಸರ್? ಮಾಡಬೇಕಲ್ವ ಸರ್? ಅದು ರಿಷಬ್ ಸರ್ದು ನನಗೂ ಆ ವಿಚಾರದಲ್ಲಿ ಬೇಜಾರಿದೆ ಸರ್. ಅವರು ಟೀಮ್ ಕೊಡ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ, ಒಳ್ಳೆ ಸಿನಿಮಾ ಮಾಡ್ತಿದ್ದಾರೆ. ಪಾಪ ಬಡ ಕಲಾವಿದರು ಸಿನಿಮಾ ಮಾಡ್ತಿದ್ದಾರಲ್ವ ಸರ್. ಒಂದು ವಿಶಸ್ ಆಗಲಿ, ಒಂದು ಪ್ರೀ ರಿಲೀಸ್ ಇವೆಂಟ್ಗೆ ಬಂದ್ಬಿಟ್ಟು ಒಂದು ಸಪೋರ್ಟ್ ಆಗಲಿ. ದರ್ಶನ್ ಸರ್ ನಿಂತ್ಕೊಂಡು ಅವತ್ತಿನ ಕಾಲದಲ್ಲಿ ಅಂತ ಇವಾಗ ಅವ್ರು ಬರೋ ಟೈಮಲ್ಲಿ ಮಾಡಿದ್ರಲ್ವ ಸರ್. ಇವತ್ತು ಅವರಿಂದ ಬೇರೆಯವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಸರ್. ಫಸ್ಟ್ ಅದನ್ನು ಮಾಡಿ ಒಳ್ಳೆ ಸಿನಿಮಾಗಳು ಪ್ರೋತ್ಸಾಹ ಕೊಡೋದನ್ನು ಕಲ್ತ್ಕೊಳ್ಳಿ. ಫಸ್ಟ್ ನಮ್ಮವ್ರನ್ನ ನಾವು ಬೆಳೆಸ್ಕೊಂಡು ಒಂದು ಒಳ್ಳೆ ಸಿನಿಮಾ ರಂಗನ ಇನ್ನೂ ದೊಡ್ಡದಾಗಿ ಮಾಡ್ಕೊಳ್ಳಿ ಸರ್. ಅದನ್ನು ಬಿಟ್ಟು ಅಲ್ಲೇ ಬೆಳೆದಿರೋರ್ಗೆ ಹೋಗ್ಬಿಟ್ಟು ನಾವೆಲ್ಲ ಜೊತೆಲಿದ್ವಿ ಅಂತ ಅಲ್ಲಿ ಫೋಟೋ ಹೊಡ್ಕೊಂಡು ಹಾಕೋದು, ಅವ್ರ ಜೊತೆ ಸುತ್ತಾಡೋದು, ಇದನ್ನು ಫಸ್ಟ್ ಬಿಡ್ಬೇಕು ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ. ಅವಾಗ ಸರಿ ಹೋಗುತ್ತೆ. ಇನ್ನೊಂದು ಕನ್ನಡದ ಬಗ್ಗೆ ಅವಾಗ ಈ ಥರ ಅವಹೇಳನ ಮಾಡೋದು ಮತ್ತು ಕನ್ನಡದ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಇದು ಮಾಡ್ದಲೇ ಇರ್ತಾರೆ. ಇದು ನಿಲ್ಲಿಸ್ಬೇಕಂದ್ರೆ ಏನು ಮಾಡ್ಬೇಕು ಸರ್? ಫಸ್ಟ್ ನಮ್ಮವ್ರು ಸರಿ ಹೋಗಬೇಕು. ಫಸ್ಟ್ ಸರಿ ಹೋಗ್ಬೇಕು ಸರ್. ಇವಾಗ ಅವಹೇಳನ ಮಾಡೋಕ್ಕೆ ಬಿಟ್ಕೊಂಡಿರೋರು ಯಾರು ಸರ್? ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋಂಥ ಅವಶ್ಯಕತೆ ಏನಿದೆ ಸರ್? ಅವಶ್ಯಕತೆ ಏನಿದೆ? ಹೋಗಲಿ, ಅವ್ರ ಹತ್ರ ಡಿಸ್ಕಷನ್ ಮಾಡೋ ಅವಶ್ಯಕತೆ ಏನಿದೆ ಸರ್? ಸಿನಿಮಾ ನೋಡಿ ಗೆಲ್ಸಿರೋನು ರಣಬೀರ್ ಕಪೂರು ಇನ್ನೊಬ್ಬ ಯಾರು ಇದಾರಲ್ಲ ಅವ್ರುಗಳಲ್ಲ ಜನಗಳು. ಅವ್ರಿಗೆ ತಲೆಬಾಗ್ರಿ. ಜನಗಳು ಏನು ಮಾಡ್ತಾರೆ, ಎಲ್ಲ ಭಾಷೆಗೂ ಮರ್ಯಾದೆ ಕೊಡ್ತಾರೆ. ಕರ್ನಾಟಕದಲ್ಲೂ ಅಷ್ಟೇ ಎಲ್ಲ ಲ್ಯಾಂಗ್ವೇಜ್ ಅವರು ಇದ್ದಾರೆ, ಎಲ್ಲ ಲ್ಯಾಂಗ್ವೇಜ್ವರೆಗೂ ಊಟನೂ ಕೊಟ್ಟಿದ್ದೀವಿ, ಜಾಗನೂ ಕೊಟ್ಟಿದ್ದೀವಿ, ಕೆಲಸನೂ ಕೊಟ್ಟಿದ್ದೀವಿ. ಅಂದ್ರಲ್ಲಿ ನಮ್ಮ ಭಾಷೆ ಬಗ್ಗೆನೂ ನಮ್ಮವರು ಸಮೇತ ಎಲ್ಲ ಕಡೆ ಎಲ್ಲ ಫಾರಿನ್ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಕೂಡ. ನಾವು ಅಲ್ಲಿ ಇಲ್ಲಿ ಶೂಟಿಂಗ್ ಎಲ್ಲ ಹೋಗ್ತೀವಿ.
ಸೂಪರ್ ಸ್ಟಾರ್ಗಳಾಗಿರೋದು ಅಲ್ಲಿ ಅವ್ರು ಜನ ಹಾಕಿರೋ ಊಟದಿಂದ ಅವ್ರು ನಮ್ಮನ್ನ ದೂರ ರೈಟ್ಸು ಇಲ್ಲ, ನಾವು ಅವ್ರನ್ನ ದೂರ ರೈಟ್ಸು ಇಲ್ಲ. ಫಸ್ಟ್ ಈ ಸೂಪರ್ ಸ್ಟಾರ್ಗಳಾಗಿರೋರು ಕೆಲವರೆಲ್ಲ ಇದಾರಲ್ಲ ಅಲ್ಕು ಬುಲ್ಕಿಲಿ ಮೇಂಟೈನ್ ಮಾಡ್ತಿರೋರು, ಮತ್ತು ಯಾರನ್ನ ಏನು ಬೈದ್ರು ನಾವೇನು ಮಾಡೋಕ್ಕಾಗಲ್ಲ ಅನ್ನೋಂಥವ್ರು, ಅವ್ನು ಅಳಿಯಾಗಲಿ ಮಗ ಆಗಲಿ ಸರ್ ಕಪಾಳ ಕೊಡೋದು ಬುದ್ಧಿ ಕಲಿಸ್ಬೇಕು. ಯಾಕೆ ಸರ್ ವಿರಾಟ್ ಕೊಹ್ಲಿನ ದತ್ತುಪುತ್ರ ಅಂತ ತೊಗೊಂಡಿದ್ದೀವಿ RCB ಇಂದ, ಅವ್ರು ಮತ್ತೆ ಮಾತಾಡೋದಿಲ್ಲ. ಡೆಲ್ಲಿ ಇದ್ರೆ ನನಗೆ ಬೆಂಗಳೂರು ಇಂಪಾರ್ಟೆಂಟು. ಬೆಂಗಳೂರಿಗೆ ಫಸ್ಟು ಯಾವಾಗ್ಲೂ ಒಂದು ಏನೇ ಕನ್ನಡ ರಾಜ್ಯೋತ್ಸವಕ್ಕೂ ವಿಶ್ ಮಾಡ್ತಾರೆ ಕನ್ನಡದಲ್ಲಿ. ಅಂಥ ಲೆಜೆಂಡ್ರಿ ಒಂದು ಇಡೀ ದೇಶನ ಇಷ್ಟಪಡೋವಂಥ ಒಬ್ಬ ಪ್ಲೇಯರ್ಗಿರೋಂಥ ಕಾಮನ್ ಸೆನ್ಸ್ ಅವನಿಗಿಲ್ಲ ಅಂದ್ರೆ ಅವನಿಗೆ ಯಾವ ಮನುಷ್ಯ ಸರ್ ಅವನು. ಈ ಕನ್ನಡ ಯಾವ ಇಂಡಸ್ಟ್ರಿಗೂ ಕಮ್ಮಿ ಇಲ್ಲ. ಈಗ ಕಾಂತಾರ 1000 crores ತನಕ ಕಲೆಕ್ಷನ್ ಮಾಡಿದೆ ಸರ್. ಕಾಂತಾರದಿಂದ ಕನ್ನಡ ಬೆಳೆದಿಲ್ಲ ಸರ್, ಕನ್ನಡದಿಂದ ಕಾಂತಾರ ಬೆಳೆದಿದೆ. ಕಾಂತಾರ ಬೆಳೆದ ಓಕೆ, ಬಟ್ ಕನ್ನಡದಲ್ಲೂ ಈಗ 1000 ಕೋಟಿ ಕಲೆಕ್ಷನ್ ಮಾಡುವಂಥ ಸಿನಿಮಾಗಳು ಬರ್ತಾ ಇದ್ದಾವೆ. ಹಿಂದಿ ಸಿನಿಮಾ ಇಂಡಸ್ಟ್ರಿಗೂ ಸಡ್ಡೊಡೆ ಥರ ಇದೆ. ಅದು ಯಾಕಿದ್ರೆ ಕೀಳಿ ಕನ್ನಡದ ಮೇಲೆ ಬೇರೆ ಸೊ ನಮ್ಮವ್ರು ಬಿಟ್ಕೊಂಡಿದ್ದಾರೆ ಸರ್, ಕೆಲವರು ಬಿಟ್ಕೊಂಡಿದ್ದಾರೆ ಸರ್. ಅರ್ಥ ಇವಾಗ ಸರ್ ಸುಮ್ಮನೆ ಎಲ್ಲ ಸದ್ರ ಕೊಡ್ತಾನೆ ಸರ್. ಇವಾಗ ನೀವು ಚೆನ್ನಾಗಿದ್ದು ಎದುರುಗಡೆ ಬಂದು ನಿಂತ್ಕೊಂಡಾಗ ಹಾಯ್ ಅಂತ ಚೆನ್ನಾಗಿ ಮಾತಾಡಿಸ್ಬೋದು. ಏನೋ ಮಚ್ಚ ಅನ್ನೋಕ್ಕೆ ಸದ್ರ ಕೊಟ್ಟಿರ್ಬೇಕಲ್ವಾ, ಏನೋ ಮಚ್ಚ ಓಕೆ, ಏನೋ ನೀನು ನಮ್ಮನ್ನ ಅನ್ನೋಕೆ ಆ ಸದ್ರನ ಕೊಟ್ಟಿರ್ಬೇಕಲ್ವಾ. ಆ ಥರ ಸದ್ರಗಳು ಕೊಡ್ದೇನೆ ಹೆಂಗಿರ್ಬೇಕು ಹಂಗೆ. ಇವಾಗ ಎಷ್ಟು ಸರ್ ಇರ್ತಾರೆ, ಯಾಕನ್ನಲ್ಲ, ನಮ್ಮ ದರ್ಶನ್ ಸರ್ ಇರ್ತಾರೆ. ಸೈಮಾ ವಿಚಾರದಲ್ಲಿ ದರ್ಶನ್ ಸರ್ ಹೇಳಿದರು ಏನಂತ, ನಾವು ಹೋಗ್ಬಿಟ್ಟು ಅಲ್ಲೆಲ್ಲೋ ಲಾಸ್ಟಲ್ಲಿ ಕೂತ್ಕೊಂಡು ಅವ್ರನ್ನ ಮುಂದೆ ಕೂರಿಸ್ಬಿಟ್ಟು ಅವ್ರು ಬಂದಾಗ ನಾವೆಲ್ಲ ಎದ್ದು ನಿಂತ್ಕೊಳ್ಳೋಕೆ ನಾವೇನಕ್ಕೆ ಹೋಗ್ಬೇಕು ಅಲ್ಲಿಗೆ, ನಮಗೆ ಫ್ರಂಟ್ ಸೀಟ್ ಕೊಟ್ಟರೆ ಅವಾಗ ನಾವು ಬರ್ತೀವಿ ಅಂತ. ಫ್ರಂಟ್ ಸೀಟ್ ಕೊಡೋಂಥ ಟೈಮು ಬಂತು ನಮ್ಮ ಬಾಸಲ್ಲಿ ಹೋಗಿದ್ರು ಕೂಡ. ಸೊ ಅದನ್ನು ಮೇಂಟೈನ್ ಮಾಡ್ಬೇಕು ಸರ್. ಇವಾಗ ಸ್ಟಾರ್ಗಳಿಗೆ ಬೆಲೆ ಕೊಡೋಣ ಸರ್. ಇವಾಗ ಯಾರು ಇವರು NTR ಅವರು ನಮ್ಮ ಕನ್ನಡದ ಬಗ್ಗೆ ಮಾತಾಡಿದ್ದಾರೆ, ಕನ್ನಡದ ಬಗ್ಗೆ ಒಂದು ರೆಸ್ಪೆಕ್ಟ್ ಇದೆ. ಆಮೇಲೆ ಸಲ್ಮಾನ್ ಖಾನ್ ಅವರು ಸುದೀಪ್ ಸರ್ ಹತ್ರ ಯಾವಾಗಲೂ ಮಾತಾಡ್ತಿರ್ತಾರೆ, ಆ ರೆಸ್ಪೆಕ್ಟ್ ಉಳಿಸ್ಕೊಂಡಿದ್ದಾರೆ. ಕರ್ನಾಟಕ ರಜನಿಕಾಂತ್ ಸರ್ ಯಾರು ಬೇಡ ಸರ್. ಇವತ್ತು ಇವರೆಲ್ಲ ಮೊನ್ನೆ ಅವ್ರಿಗೆ ಬಿಡಿ ಸರ್, ಅವತ್ತಿನ ಕಾಲದಲ್ಲೇ ಕರ್ನಾಟಕದಲ್ಲಿ ಹುಟ್ಟಿ ಅಲ್ಲಿ ಬೆಳೆದ್ರು ಕನ್ನಡಕ್ಕೋಸ್ಕರ ಪಾಪ ಅಷ್ಟೆಲ್ಲ ಮಾಡ್ತಾರೆ. ಇವಾಗ ಇಲ್ಲಿ ಪೂಜಾ ಹೆಗಡೆ ಇಲ್ಲಿಂದ ಹೋಗಿರೋರು, ರಶ್ಮಿಕಾ ಮಂದಣ್ಣ ಇಲ್ಲಿಂದ ಹೋಗಿರೋರು. ರಶ್ಮಿಕಾ ಮಂದಣ್ಣ ಬಿಡಿ ಅಲ್ಕಿ ಬುಲ್ಕಿ ಆ ಕಡೆ ಈ ಕಡೆ ಮೇಂಟೈನ್ ಮಾಡ್ತಿರ್ತಾರೆ. ಇನ್ನು ಮಿಕ್ತವ್ರು ಯಾರು ಇನ್ನೂ ಕೆಲವು ಜನ ಸ್ಟಾರ್ಗಳಿದ್ದಾರೆ ಸರ್ ಕರ್ನಾಟಕದವರೇ ಇರೋ ಅಂಥವ್ರು. ಅವರೆಲ್ಲ ರೆಸ್ಪೆಕ್ಟಲ್ಲಿ ಚೆನ್ನಾಗಿದ್ದಾರಲ್ಲ ಸರ್. ಬಟ್ ನಮ್ಮನ್ನು ಅವ್ರು ಹಂಗೆಲ್ಲ ಮಾತಾಡಿದ್ಮೇಲೆ ಮತ್ತೆ ಹೋಗ್ಬಿಟ್ಟು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಹೊಡ್ಕೊಳ್ಳೋದು, ಅವ್ರ ಪಕ್ಕದಲ್ಲಿ ಹೋಗ್ಬಿಟ್ಟು ಅವ್ರನ್ನ ಹೈಪ್ ಮಾಡೋದು, ಅವ್ರುಗಳಿಗೆ ಮತ್ತೆ ಹ್ಯಾಂಡ್ ಶೇಕ್ ಕೊಡೋದು ಬಿಡ್ಬೇಕು. ಫಸ್ಟು ಹಂಗೆ ಮಾತಾಡೋದನ್ನ ದೂರ ಇಟ್ಬಿಡ್ಬೇಕು ಸರ್. ಏನು ಸರ್ ಅವ್ರ ಮನೆಗೆ ಏನು ಊಟ ಮಾಡಬೇಕಾ ಸರ್? 100 ಕೋಟಿ ಕಲೆಕ್ಷನ್ ಕರ್ನಾಟಕದಲ್ಲಿ ಇದ್ದ ಕೆಪಾಸಿಟಿ ಇದ್ದಾಗ ಇನ್ನೇನಕ್ಕೆ ಸರ್ ಭಯ ಪಡಬೇಕು? ಏನು 1000 ಕೋಟಿ ಕಲೆಕ್ಷನ್ ಮಾಡಿದ ತಕ್ಷಣ ಏನು ಹೆಲಿಕಾಪ್ಟ್ರಲ್ಲಿ ಓಡಾಡ್ತೀವಿ? ನಮ್ಮ ಬಾಸ್ ಹೇಳಿಲ್ವಾ 1000 ಕೋಟಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರು ಅದೇ ಕಾರು, ಆಚೆ ಹೋದಾಗ ಅದೇ ಜನ. ಇವಾಗ ಹೋಗ್ಬಿಟ್ಟು ಅಲ್ಲೇ ಮನೆ ತೊಗೊಂಡು ಅದೇ ಜನಗಳು ಬಂದು ಮುತ್ಕೋತಾರಾ? ಕರ್ನಾಟಕದವ್ರು ತಾನೇ ಬಾಸ್ ಅಂತ ಕಿರ್ಚೋದು, ಕರ್ನಾಟಕದವ್ರು ತಾನೇ ಬಂದ್ಬಿಟ್ಟು ಜೈಕಾರ ಹಾಕೋದು, ಕೂಗೋದು. ಫಸ್ಟ್ ಇಲ್ಲಿಯವ್ರಿಗೆ ಬೆಲೆ ಕೊಡಿ, ಇಲ್ಲಿಯವ್ರಿಗೆ ಅಷ್ಟು ರೆಸ್ಪೆಕ್ಟ್ ಮಾಡಿ. ಆಚೆ ಕಡೆ ಹೋದರೆ ಸರ್ ಬೇರೆ ಫ್ಯಾನ್ಸ್ಗಳು ಯಾರೋ ಫೋಟೋ ಬೇರೆ ರಾಜ್ಯದವ್ರು ಫೋಟೋ ಗಿಟೋ ಅಂತೆಲ್ಲ ಬಂದರೆ ಎಲ್ಲಿ ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ಎಲ್ಲರಿಗೂ ಹ್ಯಾಂಡ್ ಶೇಕ್ ಕೊಟ್ಬಿಟ್ಟು ಫೋಟೋ ಕೊಡ್ತಾರೆ. ಅದೇ ಕರ್ನಾಟಕದ ಜನ ಆದರೆ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಹೊರಟ್ಬಿಡ್ತಾರೆ. ಫಸ್ಟ್ ಆ ದೌಲತ್ಗಳೆಲ್ಲನೂ ಬಿಡಬೇಕು. ನಮ್ಮ ಕೆಲವೊಬ್ಬರು ಕಲಾವಿದರುಗಳು ಅದನ್ನೆಲ್ಲ ಬಿಟ್ಟು ನಮ್ಮವ್ರಿಗೆ ನಾವು ಬೆಲೆ ಕೊಟ್ಟು ನಮ್ಮ ಕನ್ನಡಿಗರಿಗೆ ಪ್ರೀತಿಯಿಂದ ಕನ್ನಡ ಸಿನಿಮಾಗಳಿಗೆ ಕನ್ನಡ ಕಲಾವಿದರ ಸಮೇತ ಬೆಲೆ ಕೊಟ್ಟಾಗ, ಹೊಸಬ್ರಿಗೆ ಸಪೋರ್ಟ್ ಮಾಡಿದಾಗ ಈ ಥರದ್ದೆಲ್ಲ ಆಗೋದು ಕಮ್ಮಿ ಆಗುತ್ತೆ ಸರ್. ಈಗ ದೈವಕ್ಕೆ ಅವಮಾನ ರೀತಿ ಮಾಡಿದ್ದು ಎಲ್ಲಿ ಆ ಸಿನಿಮಾ ಮಾಡಿದ್ದಕ್ಕಾಯ್ತಾ ಅಂತ? ಸರ್ ಒಂದು ಸಿನಿಮಾ ಬಂದಿದ್ದು, ಸಿನಿಮಾ ಬಂದಿದ್ದರಿಂದ ಆಗಿಲ್ಲ ಸರ್, ಅವ್ರಿಗೆ ಕೊಟ್ಟರೆ ಸದ್ರದಿಂದ ಆಗಿದೆ ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಸಿನಿಮಾ ಬಗ್ಗೆ ಮಾತಾಡೋಂಗಿಲ್ಲ. ಒಂದು ನಮ್ಮ ಹಿಂದುತ್ವನ ಇವಾಗ ಎಲ್ಲರೂ ಏನು ಅವತ್ತಿನ ಕಾಲದಲ್ಲಿ ನಡೆದಿರೋದನ್ನು ಕ್ರಿಯೇಟ್ ಮಾಡಿ, ರಿಷಬ್ ಸರ್ ಆ ವಿಚಾರದಲ್ಲಿ ತುಂಬ ಎಫರ್ಟ್ ಹಾಕಿ, ಆ ವ್ಯಕ್ತಿ ಒಬ್ಬ ಡೈರೆಕ್ಟರ್ ಆಗಿದ್ರು ಅಷ್ಟು ಬಾಡಿ ಮಾಡಿ, ಅದಕ್ಕೆಲ್ಲ 4-5 ಸಲ ಅವ್ರಿಗೆ ಡೆತ್ ಆಗೋದ್ರ ಸಿಚುವೇಶನ್ ಬಂದಿತ್ತು ಅಂತ ಅದನ್ನೆಲ್ಲ ಎದುರಿಸಿ ಒಂದು ಒಳ್ಳೆ ಸಿನಿಮಾ ಮಾಡಿ, ಅಷ್ಟು ಕೆಪಾಸಿಟಿ ಇರೋರು ಮತ್ತೆ ಹೋಗ್ಬಿಟ್ಟು ಏನಕ್ಕೆ ಅವ್ರ ಹತ್ರ ಎಲ್ಲ ಅನ್ಸ್ಕೋಬೇಕು? ಆ ಥರದ್ದೆಲ್ಲ ನಿಮಗೆ ಆ ಥರ ರೆಸ್ಪೆಕ್ಟ್ ಬೇಡ ನಿಮಗೆ. ನೀವು ಅದರಿಂದ ದೂರ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಥರ ನಡೆದಾಗ ಅಲ್ಲಿಂದ ಹೊರಡಬೇಕಾಗಿತ್ತು. ಬೇಕಾಗಿಲ್ಲ ಸರ್, ಅಂಥ ಸ್ಟೇಜ್ ಏನಕ್ಕೆ ಬೇಕು? ಅಂತ ಜನಗಳ ಮಧ್ಯೆ ನಾವೇನಕ್ಕೆ ಇರಬೇಕು? ನಮ್ಮ ದರ್ಶನ್ ಸರ್ ಅದಕ್ಕೆ ಹೇಳ ಸರ್, ನಾವು ಹೋದ್ರೆ ಕೆಲವು ಕಡೆ ಎಲ್ಲರಿಗೂ ಆಗಲ್ಲ, ಅದಕ್ಕೆ ಕೆಲವು ಹೋಗ್ಲೇಬಾರ್ದು ಸರ್. ಕೆಲವು ಕಡೆ ನಮಗೆ ರೆಸ್ಪೆಕ್ಟ್ ಎಲ್ಲಿರುತ್ತೆ ಅಲ್ಲಿ ಕಾಲಿಡಬೇಕು. ರೆಸ್ಪೆಕ್ಟ್ ಇಲ್ಲಕ್ರೆ ನಮ್ಮ ಚಪ್ಪಲ್ನೂ ಬಿಡಬಾರ್ದು. ಇನ್ನು ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಅವನ ಹತ್ರ ಹೇಳಿಸ್ಕೊಳ್ಳೋದೇನೋ, ನಾವು ಅವನಿಗೆ ಹೇಳೋದೇನು ಅನ್ಬೇಡ ಅಂತ. ಸಾರಿ ಕೇಳಿದ್ರೆ ಇಡೀ ಕನ್ನಡಿಗರ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಸಾರಿ ಕೇಳಬೇಕು ಅವನು. ಫಸ್ಟ್ ಅವ್ನಿಗೆ ಅಟ್ಲೀಸ್ಟ್ ಒಂದು ಜ್ಞಾನೋದಯ ಆಗಲಿ, ಕನ್ನಡಿಗರಿಗೂ ಒಂದು ಬೆಲೆ ಇದೆ ಅಂದ್ಬಿಟ್ಟು ಅವ್ನು ಸಿನಿಮಾಗಳು ಅಥವಾ ಒಂದು ಏನಾದರೂ ಬಂದಾಗ ಕರ್ನಾಟಕದಲ್ಲಿ ಅಡ್ಗೋಡೆ ಆಗ್ಬಿಟ್ಟು ಬುದ್ಧಿ ಕಲಿಸ್ರಿ. ಕಾವೇರಿ ನೀರು ನಾವೇ ಕೊಡಬೇಕು, ಕನ್ನಡದ ಬಗ್ಗೆ ಮಾತಾಡಿದ್ರೆ ನಾವೇ ಹೋಗ್ಬಿಟ್ಟು ತಲೆ ತೆಗಿಸ್ಬೇಕು ಅಂದ್ರೆ ನಮಗೇನು ತೀಟೇನೆ ಸರ್? ಕನ್ನಡಕ್ಕೆ ಅದರದೇ ಆದ ಗೌರವ ಇದೆ. ಅವತ್ತಿನ ಕಾಲದ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲದಿಂದನೂ ಇಂಡಸ್ಟ್ರಿ ಉಳಿಸ್ಕೊಂಡ್ಬಂದಿದ್ದಾರೆ. ನಮಗೆ ಬುದ್ಧಿ ನಾವು ನೋಡಿಲ್ಲದಿರೋ ಶತಮಾನದಿಂದಲೂ ಕನ್ನಡನ ಉಳಿಸ್ಕೊಂಡು ಬೆಳೆಸ್ಕೊಂಡ್ಬಂದಿದ್ದಾರೆ. ಎಷ್ಟೋ ಕವಿಗಳು, ಎಷ್ಟೋ ಜನಗಳು ರಕ್ತ ಹರಿದಿದೆ ಇದಕ್ಕೋಸ್ಕರ. ಯಾವನೊಬ್ಬ ಇವತ್ತು ಬಂದ್ಬಿಟ್ಟು ಕನ್ನಡ ಸಿನಿಮಾನ ಇಲ್ಲಿರೋಂಥ ದೇವ್ರನ್ನ, ಇಲ್ಲಿ ನಡೆದಿರೋಂಥ ಒಂದು ಸಿನಿಮಾನ, ಆ ದೇವ್ರನ್ನ, ಆ ಚಾಮುಂಡೇಶ್ವರಿನ ಅವಮಾನ ಮಾಡ್ತಾನೆ. ಅವ್ನು ದೇವ್ರನ್ನ ದೆವ್ವ ಅಂತಾನೆ ಅಂದರೆ ನಾವು ಚಾಮುಂಡೇಶ್ವರಿನ ತಾಯಿಗಿನ ಹೆಚ್ಚಾಗಿ ಪೂಜೆ ಮಾಡ್ತೀವಿ, ಪ್ರೀತಿ ಮಾಡ್ತೀವಿ. ಅಂಥವ್ರನ್ನ ಬೈತಾರೆ ಅಂದರೆ ಏನಕ್ಕೆ ಬಿಟ್ಕೊಡ್ಬೇಕು ಸರ್ ನಾವು?